ನಾರ್ತಾ ಇದೆ ತುಮಕೂರಿನ ಕೈಗಾರಿಕಾ ಪ್ರದೇಶ. ರಾಶಿ ಕಸ ಬಿದ್ದಿದ್ರು ಅಧಿಕಾರಿಗಳು ಡೋಂಟ್ ಕೇರ್. ಎಸ್, ತುಮಕೂರು ನಗರ ಬೆಳೀತಾ ಇದ್ದಂತೆಲ್ಲ ನಗರದಲ್ಲಿ ಕಸದ ಸಮಸ್ಯೆ ಕೂಡ ದೊಡ್ಡದಾಗ್ತಲೇ ಹೋಗ್ತಾ ಇದೆ. ನಮ್ಮ ತುಮಕೂರು ನಗರ ಸ್ಮಾರ್ಟ್ ಸಿಟಿ, ಶೈಕ್ಷಣಿಕ ನಗರ ಅನ್ನೋ ಹಣೆಪಟ್ಟಿಯನ್ನ ಮಾತ್ರ ಹೊತ್ಕೊಂಡಿದೆ. ಆದ್ರೆ ಅದರ ಜೊತೆಗೆ ಪಾಲಿಕೆಯ ನಿರ್ಲಕ್ಷ್ಯ ಹಾಗೂ ಕೆಲ ಅನಾಗರಿಕರು ಮಾಡ್ತಾ ಇರುವ ಕಸದಿಂದಾಗಿ ತುಮಕೂರು ನಗರ ಗಾರ್ಬೇಜ್ ಸಿಟಿಯಾಗಿ ಬದಲಾಗ್ತಾ ಇದೆ. ನಗರದ ಮೂಲೆ ಮೂಲೆಯಲ್ಲಿರುವ ಕಸದ ಸಮಸ್ಯೆ ಬಗ್ಗೆ ಪ್ರಜಾಶಕ್ತಿ ಟಿವಿ ಅಭಿಯಾನದ ಮೂಲಕ ಸಾಲು ವರದಿ ಮಾಡ್ತಾ ಇದ್ರು ಕಸದ ಸಮಸ್ಯೆಗೆ ಮಾತ್ರ ಮುಕ್ತಿ ಸಿಕ್ಕಿಲ್ಲ. ಇದೇ ಕಾರಣಕ್ಕೆ ಬಿಎಚ್ ರಸ್ತೆಯಲ್ಲಿರುವ ಕೈಗಾರಿಕಾ ಪ್ರದೇಶದ ರಸ್ತೆಯಲ್ಲಿ ರಾಶಿ ಕಸ ಬಿದ್ದು ಕೊಳೆತು ನಾರ್ತಾ ಇದ್ರು. ಅದ್ಯಾಕೋ ಅಧಿಕಾರಿಗಳು ಮಾತ್ರ ತಲೆ ಕೆಡಿಸಿಕೊಳ್ತಾ ಇಲ್ಲ. ಇತ್ತ ಪಾಲಿಕೆಯ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ರು. ಹೌದು, ತುಮಕೂರು ನಗರದ ಹೃದಯ ಭಾಗದಲ್ಲಿರುವ ಬಿಎಚ್ ರಸ್ತೆಗೆ ಹೊಂದಿಕೊಂಡಂತಿರುವ ಸಣ್ಣ ಕೈಗಾರಿಕಾ ಪ್ರದೇಶದಲ್ಲಿ ಕಸ ವಿಲೇವಾರಿಯಾಗದೆ ರಸ್ತೆ ಬದಿ ಎಲ್ಲಂದರಲ್ಲಿ ಕಸದ ರಾಶಿ ಬಿದ್ದಿದ್ದು ಗಬ್ಬೆದ್ದು ನಾರ್ತಾ ಇದೆ. ಹಲವಾರು ದಿನಗಳಿಂದ ಕಸದ ವಿಲೇವಾರಿಯಾಗದ ಪರಿಣಾಮ ಕಸ ಕೊಳೆತು ಗಬ್ಬೆದ್ದು ನಾರ್ತಾ ಇದ್ದು ಸುತ್ತಮುತ್ತ ಕೆಲಸ ಮಾಡ್ತಾ ಇರುವ ಕಾರ್ಮಿಕರು ದಿನನಿತ್ಯ ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ರಸ್ತೆ ತುಂಬೆಲ್ಲ ರಾಶಿ ಕಸ ತುಂಬಿ ತುಳುಕ್ತಾ ಇದ್ದು ಮಾಂಸದ ತ್ಯಾಜ್ಯ, ಬಿಯರ್ ಬಾಟಲ್ ಸೇರಿ ಇತರೆ ಕಸವು ಕೊಳೆತು ದುರ್ನಾತ ಬೀರ್ತಾ ಇದೆ. ಇದರಿಂದ ಸೊಳ್ಳೆ ನೊಣಗಳ ಹಾವಳಿ ಹೆಚ್ಚಾಗ್ತಾ ಇದ್ದು ಸಾಂಕ್ರಾಮಿಕ ರೋಗ ಹೆಚ್ಚಾಗುವ ಭೀತಿಯಿಂದ ಸಾರ್ವಜನಿಕರು ದಿನನಿತ್ಯ ನರಕ ಯಾತನೆ ಅನುಭವಿಸುವಂತಾಗಿದೆ. ಅಲ್ಲದೆ ಈ ಪ್ರದೇಶದಲ್ಲಿ ಸರಿಯಾದ ಬೀದಿ ದೀಪಗಳ ವ್ಯವಸ್ಥೆ ಇಲ್ಲದಿರೋದ್ರಿಂದ ರಾತ್ರಿಯಾದರೆ ಕುಡುಕರ ಕಾಟ ಕೂಡ ಹೆಚ್ಚಾಗಿದ್ದು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಾಟಾಗಿದೆ. ಆದರೆ ಹಲವು ಬಾರಿ ಈ ಬಗ್ಗೆ ಹೇಳಿದ್ರೂ ಕೂಡ ಪಾಲಿಕೆ ಸಿಬ್ಬಂದಿ ಮಾತ್ರ ಈತ ಗಮನ ಹರಿಸ್ತಾ ಇಲ್ಲ ಎಂದು ಸ್ಥಳೀಯರು ಬೇಸರವನ್ನ ಹೊರಹಾಕಿದ್ರು. ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಏನಂದ್ರೆ ರಾತ್ರಿ ಹೊತ್ತು ಕುಡುಕರ ಕಾಟ ಜಾಸ್ತಿ ಆಗ್ಬಿಟ್ಟೈತೆ. ಅದ್ರ ಜೊತೆಗೆ ಕಸ ಎತ್ಕೊಂಡು ಹೋಗಕ್ಕೆ ಟೈಮಿಗೆ ಸರಿಯಾಗಿ ಯಾರು ಬರಲ್ಲ. ನಾವು ಕಸಕ್ಕೆ ಬೆಂಕಿ ಎತ್ತೀವಿ, ಅದರಿಂದ ಮಾಲಿನ್ಯ ಜಾಸ್ತಿ ಆಯ್ತದೆ. ಹಂಗಾಗಿ ಬಂದು ಮಹಾನಗರ ಪಾಲಿಕೆಯವರು ದಿವಸ ಕಸ ಎತ್ಕೊಂಡು ಹೋಗ್ಬೇಕಾಗಿ ವಿನಂತಿ. ಬರ್ತಾರೆ ಯಾವಾಗ ಒಂದು ದಿವಸ ಬರ್ತಾರೆ. ಅದೇ ಏನು ಮಾಡೋದು, ರಾತ್ರಿ ಹೊತ್ತು ಕುಡುಕು ಕಾಟ ಜಾಸ್ತಿ ಆಗ್ಬಿಟ್ಟಿದೆ. ಕಾರಲ್ಲಿ ಹಾಕೊಂಡು ಕುಡಿದ್ಬಿಟ್ಟು ಅಲ್ಲೇ ಗ್ಲಾಸು ಮತ್ತು ಬಾಟ್ಲು ಎಲ್ಲ ಒಡೆದು ಬಿಸಾಕಿ ಹೋಯ್ತಾರೆ. ಆಮೇಲೆ ಎಲ್ಲೆಲ್ಲಿ ಸಿಗುತ್ತೋ ಜಾಗ ಅಲ್ಲಿ ಕೂತ್ಕೊಂಡು ಎಲ್ಲ ಉಗಿದು ಪಾನ್ ಪರಾಗ ಹಾಕಿ ಎಲ್ಲ ಹಾಳು ಮಾಡಿ ಹೋಯ್ತಾರೆ. BH ರೋಡ್ನಲ್ಲಿರತಕ್ಕಂಥ ಕೈಗಾರಿಕಾ ಶೆಡ್ನಲ್ಲಿ ಸ್ವಚ್ಛತೆಯನ್ನು ಕಾಪಾಡೋದಕ್ಕೆ ಸ್ವಚ್ಛತೆ ಇಲ್ಲದಲ್ಲೇ ಬರೀ ಕುಡುಕರು ಮತ್ತು ಸಂಜೆ ಬೇರೆ ಅವ್ಯವಹಾರ ನಡೀತಾ ಇದೆ. ಇದ್ರ ಬಗ್ಗೆ ಯಾರೂ ಸಹ ಯಾವುದೇ ಥರ ಕ್ರಮ ಕೈಗೊಳ್ತಾ ಇಲ್ಲ. ಇಲ್ಲಿ ಲೈಟ್ ಇಲ್ಲ, ಪೊಲೀಸ್ನವ್ರು ಬರ್ತಾ ಇಲ್ಲ, ಮತ್ತು ಸರ್ಕಾರಿ ಕಚೇರಿ ಅಂದ ತಕ್ಷಣ ಯಾರೂ ಸಹ ಅಲ್ಲಿ ಕ್ಲೀನೇ ಮಾಡೋದಿಲ್ಲ. ಯಾರು ಖಾಸಗಿ ಇಂಡಸ್ಟ್ರಿ ಇದ್ದರೆ ಅಲ್ಲೋಗಿ ಮಾತ್ರ ಪೌರ ಕಾರ್ಮಿಕರು ಕ್ಲೀನ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಹಲವಾರು ಬಾರಿ ನಾನು ತಿಳಿಸಿದ್ರು ಸರ್ ಯಾವುದೇ ಥರದ್ದು ಕೆಲಸ ಮಾಡ್ತಾ ಇಲ್ಲ. ಅಲ್ಲಿ ಹೇಳಿ ಇಲ್ಲಿ ಹೇಳಿ ಮೇಸ್ತ್ರಿಗೆ ಹೇಳಿ ಅಂತಾರೆ, ಕಮಿಷನರಿಗೆ ಹೇಳಿ ಅಂತಾರೆ. ಇಂಥ ಸಣ್ಣ ವಿಚಾರ ಎಲ್ಲ ನಾವು ಆಯುಕ್ತರಿಗೆ ಹೇಳೋದಕ್ಕಾಗೋದಿಲ್ಲ. ಸಂಬಂಧಪಟ್ಟ ಸೂಪರ್ವೈಸರು ಮತ್ತು ಇವರೆಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಬಂದು ಇದನ್ನೆಲ್ಲ ಸ್ವಚ್ಛತೆ ಮಾಡಿಸಬೇಕು. ಇದಲ್ದಲ್ಲೇ ಇದ್ದರೆ ಮತ್ತು ಈ ಕೈಗಾರಿಕೆಯಲ್ಲಿ ಕಾಯಿಲೆ ಬರೋದು ಸ್ಟಾರ್ಟ್ ಆಗ್ತದೆ. ಇದ್ರ ಬಗ್ಗೆ ಯಾರು ಜವಾಬ್ದಾರಿ ತಗೊಳ್ಳೋರು, ಯಾರಿಗೆ ಹೇಳಬೇಕು ಅನ್ನೋದು ನಮ್ಗೆ ಇದ್ರ ಬಗ್ಗೆ ಅದು ಗೊತ್ತಾಗ್ತಾ ಇಲ್ಲ. ಒಟ್ನಲ್ಲಿ ಅದೇನೇ ಇರಲಿ, ಆದಷ್ಟು ಬೇಗ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಈ ಏರಿಯಾದ ಕಡೆ ಗಮನ ಹರಿಸಿ ಬೀದಿ ದೀಪಗಳನ್ನ ಅಳವಡಿಸಿ ಈ ಕಸದ ಸಮಸ್ಯೆಗೆ ಮುಕ್ತಿಯನ್ನ ಕೊಡಿಸುವ ಕೆಲಸ ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಚೇತನ್, ಪ್ರಜಾಶಕ್ತಿ ಟಿವಿ, ತುಮಕೂರು.